ಹಿಂದೂ ಮುಖಂಡರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ವಿಚಾರಕ್ಕೆ ಶಾಸಕ ವೇದವ್ಯಾಸಕ ಮತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಸುಹಾಸ್ಗೆ ಬಂದ ಬೆದರಿಕೆಯನ್ನ ಪೊಲೀಸರು ಲಘುವಾಗಿ ಪರಿಗಣಿಸಿದ್ರು. ಆಂಟಿ ಕಮ್ಯುನಲ್ ಫೋರ್ಸ್ ಅಲ್ಲ, ಇದು ಆಂಟಿ ಹಿಂದೂ ಫೋರ್ಸ್ ಅಂತ ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶರಣ್ ಪಂಪೆಲ್ನ ಟಾರ್ಗೆಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನ ಮುಗಿಸಿ ಬಿಡ್ತೇವೆ ಅಂತ ಹೇಳುವಂತದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಶರಣ್ ಪಂಪೆಲ್ ಆದ ನಂತರ ಭರತ್ ಕುಂಬೇಲನ್ನು ಕೂಡ ಎಲ್ಲೋ ಒಂದು ಕಡೆ, ಇವತ್ತು ಶ್ರೀಜಾ ಕಾಸರಗೋಡನ್ನ ಕೂಡ ಮುಗಿಸ್ತೇವೆ ಅಂತ ಹೇಳುವಂತದ್ದನ್ನ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇವತ್ತು ಉಲ್ಲೇಖ ಮಾಡ್ತಾ ಇದ್ದಾರೆ. ನಾನು ಸುಹಾಸ್ ಶೆಟ್ಟಿಯನ್ನ ಕೊಲ್ತೇನೆ ಅಂತ ಹೇಳುವಂತದ್ದನ್ನ ಹಾಕಿದ ನಂತರ ಗೃಹ ಇಲಾಖೆ ಯಾವುದೇ ಒಂದು ತನಿಖೆಯನ್ನ ಯಾವುದೇ ರೀತಿಯ ಕ್ರಮವನ್ನು ವಹಿಸಿಕೊಳ್ಳದ ಕಾರಣ ಸುಹಾಸ್ ಶೆಟ್ಟಿಯನ್ನ ಕಳುಹಿಸುವಂತಹ ಪರಿಸ್ಥಿತಿ ಬಂತು. ಈಗ ಇನ್ನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡಬೇಕು ಅಂತ ನಡೆದ ಅವರು, ಸುಹಾಸ್ ಹಿಂದುತ್ವದ ಪರ ಕೆಲಸ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ಮನೆಯವರು ಧೈರ್ಯವಾಗಿರಬೇಕು, ಅದರಲ್ಲೂ ಹೆಣ್ಣು ಮಕ್ಕಳು ಧೈರ್ಯದಿಂದ ಇರಬೇಕು. ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ತನಿಖೆಯನ್ನ ಎನ್ಐಎಗೆ ವಹಿಸಬೇಕು ಅಂತ ಆಗ್ರಹಿಸಿದರು. ರಾಮನ ಹುಟ್ಟಿದಂತ ದೇಶದಲ್ಲಿ ಎಲ್ಲರಿಗೂ ಮಾತನಾಡಿದ ಅವರು, ಯಾರೋ ಒಬ್ಬ ಹತ್ಯೆಯಾದ ಕೂಡಲೇ ಅದನ್ನು ಪ್ರತೀಕಾರ ಮಾಡುವ ಯಾವುದೇ ಸಮಾಜದವರಾಗಿದ್ರೂ ಕೂಡ ಅಂಥದ್ದು ಖಂಡನೀಯ. ಸುಹಾಸ್ ಶೆಟ್ಟಿ ಪ್ರವೀಣ್ ಹತ್ಯೆಯಾದ ಕೇಸ್ ಸಂದರ್ಭದಲ್ಲಿ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದವರು, ಆಗ ಒಬ್ಬ ಮುಸ್ಲಿಮರನ್ನ ಹತ್ಯೆ ಮಾಡಲಾಗಿತ್ತು, ಅದರ ಪ್ರತೀಕಾರ ಇವರು ಮಾಡಿದ್ದಾರೆ. ಇಂತಹ ದುಷ್ಟಶಕ್ತಿಗಳಿಗೆ ಕಡಿವಾಣ ಹಾಕಿ ಅವರನ್ನ ರಾಜ್ಯದಿಂದಲೇ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಪರ ಎಚ್ಡಿ ರೇವಣ್ಣ ಬ್ಯಾಟ್ ಬೀಸಿದ್ದಾರೆ. ನಮಗೆ ಹಾಸನ ಮುಖ್ಯವಲ್ಲ, ಮೋದಿಯೇ ಮುಖ್ಯ ಅಂತ ಹೇಳಿ ಎಚ್ಡಿ ರೇವಣ್ಣ ಹೇಳಿದ್ದಾರೆ. ಹಾಸನದ ದ್ಯಾಫಲಾಪುರದಲ್ಲಿ ಮಾತನಾಡಿದ ಅವರು, ಭಾರತ ಉಳಿಯಬೇಕು ಅಂದ್ರೆ ಮೋದಿಯವರು ಇರಲೇಬೇಕು. ಈ ಜಿಲ್ಲೆ ನಮಗೆ ಮುಖ್ಯ ಅಲ್ಲ, ನಮಗೆ ಮೋದಿ ಮುಖ್ಯ. ಮೋದಿ ಜೊತೆ ನಾವು ಇದ್ದೇವೆ, ಮೋದಿ ಮರೆಯೋಕೆ ಆಗೋದಿಲ್ಲ. ಹಾಸನ ರಾಜಕೀಯಕ್ಕಿಂತ ಎನ್ಡಿಎ ಜೊತೆ ಮೈತ್ರಿಯೇ ಮುಖ್ಯ ಅಂತ ಹೇಳಿದರು. ನಾವು ದೇವೇಗೌಡರ ಆಶೀರ್ವಾದದಿಂದ, ನಮ್ಮ ಜಿಲ್ಲೆಯ ಜನತೆಯ ಆಶೀರ್ವಾದ, ರಾಜ್ಯದ ಜನತೆಯ ಆಶೀರ್ವಾದದಿಂದ ಯಾರೇನೇ ಮಾಡಲಿ ಇವತ್ತು ರಾಷ್ಟ್ರದಲ್ಲೇ ಮೋದಿಯ ಸರ್ಕಾರ ಇದೆ. ಮೋದಿಯಲ್ಲಿರ್ಬೇಕು. ದೇವೇಗೌಡರು ಇವತ್ತು ಮೋದಿಯಲ್ಲಿಂದ್ರೆ ಈ ದೇಶ ಏನಾದ್ರು ಉಳಿಬೇಕಾಗಿದ್ರೆ ಮೋದಿಯಲ್ಲಿರಲೇಬೇಕು. ನಾವು ಮರೆಯಕ್ಕಾಗಲ್ಲ ಮೋದಿಯನ್ನ. ದೇವೇಗೌಡರಿಗೆ, ಕುಮಾರಣ್ಣರಿಗೆ, ನಮಗೆ ವೈಯಕ್ತಿಕವಾಗಿ ಮೋದಿಯವರ ಬಗ್ಗೆ ನಮಗೆ ಗೌರವ ಇದೆ. ಅವರು ಏನು ಈ ರಾಷ್ಟ್ರ ಇವತ್ತೇನಾದ್ರು ಉಳಿಬೇಕಾಗಿದ್ರೆ ಮೋದಿಯರಿರಲೇಬೇಕು. ಅವರಿಗೆ ಸಂಪೂರ್ಣ ನಮ್ಮ ಪಾರ್ಟಿಯ ಬೆಂಬಲ ನಾವು ಕೊಡ್ತೀವಿ. ಯಾರೇನಾದ್ರು ಮಾಡಿ ಈ ಜಿಲ್ಲೆ ನಮಗೆ ಸಂಬಂಧ ಇದೆ. ನಮಗೆ ಬೇಕಾಗಿರೋದು ಎನ್ಡಿಎ ಪಾರ್ಟ್ನರ್ ಇದ್ದೀವಿ. ಜೀವಾವಧಿ ಶಿಕ್ಷೆಗೊಳಗಾಗಿ ಹಿಂಡಲ್ಗಾ ಜೈಲಿನಲ್ಲಿರೋ ಭೂಗತ ಪಾತಕಿ ಬನ್ನಂಜೆ ರಾಜ ತಂದೆ ವಿಧಿವಶರಾಗಿದ್ದಾರೆ. 86 ವರ್ಷದ ಸುಂದರ್ ಶೆಟ್ಟಿಗಾರ್ ಏಪ್ರಿಲ್ 27ನೇ ತಾರೀಕು ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆ 14 ದಿನಗಳ ಪ್ಯಾರೋಲ್ ಮೇಲೆ ಬನ್ನಂಜೆ ರಾಜ ಉಡುಪಿಗೆ ಆಗಮಿಸಿ ತಂದೆಯ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದರು. ಇನ್ನು ಇದೇ ವಿಚಾರಕ್ಕೆ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿ ಜೈಲಿನಿಂದ ಹೈಕೋರ್ಟ್ಗೆ ಪೆರೋಲ್ಗೆ ಬನ್ನಂಜೆ ಅರ್ಜಿ ಸಲ್ಲಿಸಿದರು. ಹೈಕೋರ್ಟ್ ಹಲವು ಷರತ್ತುಗಳನ್ನು ವಿಧಿಸಿ ಮೇ 3ರಿಂದ 14ನೇ ತಾರೀಕಿನವರೆಗೂ ಪೆರೋಲ್ ರಜೆ ನೀಡಲಾಗಿದೆ. ಆತ ಸಹಚರರ ಜೊತೆ ಯಾವುದೇ ಕೃತ್ಯದಲ್ಲಿ ಭಾಗಿಯಾಗುವಂತಿಲ್ಲ, ಮೊಬೈಲ್ ಇಂಟರ್ನೆಟ್ ಬಳಸುವಂತಿಲ್ಲ, ಮನೆಯನ್ನ ಬಿಟ್ಟು ಹೊರಗೆ ಬರುವಂತಿಲ್ಲ. ಆತ ಅಂತ್ಯ ಸಂಸ್ಕಾರದಲ್ಲಿ ಮಾತ್ರ ಭಾಗಿಯಾಗಬೇಕು. ಮೇ 14ರಂದು ಮತ್ತೆ ಬೆಳಗಾವಿಗೆ ಆತನನ್ನ ಶಿಫ್ಟ್ ಮಾಡುತ್ತೇವೆ ಎಂದರು. ಬನ್ನಂಜೆ ರಾಜ ಆತನು ಅವನದು ತಂದೆಯವರು ಈಗ ರೀಸೆಂಟ್ ಆಗಿ ತೀರೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವನು ಬೆಳಗಾವಿ ಪ್ರೆಸನ್ ಇಂದ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾನೆ ಎಮರ್ಜೆನ್ಸಿ ಪರೋಲಿಗೋಸ್ಕರ. ಅದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ಕೆಲವೊಂದು ಷರತ್ತುಗಳನ್ನು ಇಟ್ಟು ಅವನಿಗೆ 3ರಿಂದ 14ನೇ ತಾರೀಕು ತನಕ ಪರೋಲ್ ರಜೆಯನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ಅವನಿಗೆ ಕೆಲವೊಂದು ಷರತ್ತುಗಳನ್ನು ವಿಧಿಸಲಾಗಿದೆ. ಅವನು ಸಹಚರರೊಂದಿಗೆ ಸೇರಿ ಮತ್ತೆ ಯಾವುದೇ ಕೃತ್ಯದಲ್ಲಿ ಭಾಗಿಯಾಗಬಾರದು, ಮತ್ತೆ ಮೊಬೈಲ್ ಆಗಲಿ ಅಥವಾ ಇಂಟರ್ನೆಟ್ ಆಗಲಿ ಬಳಸಬಾರದು, ಮನೆಯ ಆಚೆಗೆ ಬರಬಾರದು, ಮತ್ತೆ ಕ್ರಿಮೇಷನ್ ಸಂದರ್ಭದಲ್ಲಿ ಬಿಟ್ಟು ಮನೆಯ ಆಚೆಗೆ ಬರಬಾರದು. ನಾಳೆ ಚಿಕ್ಕಮಗಳೂರು ಬಂದ್ಗೆ ಅನುಮತಿ ನೀಡಿಲ್ಲ ಅಂತ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಂತೆ ಸ್ಪಷ್ಟಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು,
ಬಂದ್ಗೆ ಇಲ್ಲಿಯವರೆಗೆ ಯಾವುದೇ ಅನುಮತಿ ಪಡೆದಿಲ್ಲ. ಡಿಸಿ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ತಿಳಿಸಿದ್ದೇವೆ. ಪೆಹಲ್ಗಾಂವ್ ಬಗ್ಗೆ ಪ್ರೊಟೆಸ್ಟ್ ಕ್ಯಾಂಡಲ್ ಪ್ರತಿಭಟನೆ ಎಲ್ಲವೂ ಮಾಡಿದ್ದಾರೆ. ಮಂಗಳೂರು ಘಟನೆ ಸಂಬಂಧ ಕೆಲವೊಂದು ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿ ಆರೋಪಿಗಳ ಬಂಧನವಾಗಿದೆ. ಪಿಯುಸಿ ಎಕ್ಸಾಮ್ಸ್ ಇದೆ. ಹೀಗಾಗಿ ಬಂದ್ಗೆ ಜಿಲ್ಲಾಡಳಿತದಿಂದ ಅನುಮತಿ ನೀಡಿಲ್ಲ ಅಂತ ಹೇಳಿದ್ರು. ಅವರಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗಾಗಲಿ ಪೊಲೀಸ್ ಇಲಾಖೆಗಾಗಲಿ ಅವರು ಯಾವುದೇ ರೀತಿಯ ಇಂಟಿಮೇಷನ್ ಅನ್ನು ಕೊಟ್ಟಿಲ್ಲ, ಯಾವುದೇ ರೀತಿಯ ಪರ್ಮಿಷನ್ ಅನ್ನು ತೆಗೆದುಕೊಂಡಿಲ್ಲ. ಸೊ ಆದ್ರಿಂದ ಇವತ್ತು ನಾವೇ ಸ್ವಯಂ ಪ್ರೇರಿತವಾಗಿ ನಾವೇನು ಮಾಡಿದೀವಿ ಅಂದ್ರೆ ಎಲ್ಲ ಮುಖಂಡರಿಗೆ ಕರೆ ಮಾಡಿ ಅವರಿಗೆ ಇವತ್ತು ಮಾನ್ಯ ಡಿಸಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಸಭೆಯನ್ನ ಮಾಡಿ ಅವರಿಗೆ ನಾಳೆ ಏನು ಅವರು ಬಂದು ಕರೆ ಕೊಟ್ಟಿದ್ದಾರೆ, ವಿದೌಟ್ ಪರ್ಮಿಷನ್, ಯಾರ್ದು ಪರ್ಮಿಷನ್ ತೆಗೆದುಕೊಳ್ಳದೆ ಏನು ಬಂದು ಕರೆ ಕೊಟ್ಟಿದ್ದಾರೆ, ಅದರಿಂದ ಏನು ಸಮಸ್ಯೆ ಆಗ್ತಾ ಇದೆ ಮತ್ತೆ ನಮಗೇನು ಇನ್ಪುಟ್ಸ್ಗಳಿದೆ ಅಂತಕ್ಕಂಥದ್ದನ್ನ ಮತ್ತೆ ಕಾನೂನಲ್ಲಿ ಅದ್ರ ಬಗ್ಗೆ ಏನು ಸರ್ವೋಚ್ಚ ನ್ಯಾಯಾಲಯಗಳದ್ದು ಮತ್ತೆ ಉಚ್ಚ ನ್ಯಾಯಾಲಯಗಳದ್ದು ಏನು ಜಜ್ಮೆಂಟ್ಸ್ಗಳಿದಾವೆ ಅದ್ರ ಬಗ್ಗೆ ನಾವು ಅವರಿಗೆ ತಿಳುವಳಿಕೆಯನ್ನು ನೀಡಿದ್ದೀವಿ. ಈವರೆಗೆ ಮಂಗಳೂರಿನಲ್ಲಿ ಮತ್ತೆ ಹಿಂದೂ ಮುಖಂಡರ ಕೊಲೆಗೆ ಬೆದರಿಕೆ ವಿಚಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬೇರೆಯವರ ಮನೆಗೆ ಬೆಂಕಿ ಬಿದ್ದಿರೋದನ್ನ ಕಂಡು ಖುಷಿ ಪಡ್ತಾ ಇದೆ. ಆ ಬೆಂಕಿ ನಿಮ್ಮ ಮನೆಗೂ ಬೀಳುತ್ತದೆ ಅನ್ನೋ ನೆನಪಿರಲಿ. ಬಹಿರಂಗವಾಗಿ ರಾಜಾರೋಷವಾಗಿ ಕೊಲೆ ಬೆದರಿಕೆ ಹಾಕೋರಿಗೆ ಸರ್ಕಾರ ಹೆಡೆಮುರಿ ಕಟ್ಟಬೇಕು. ದುಷ್ಕರ್ಮಿಗಳ ಹೆಡೆಮುರಿ ಕಟ್ಟುತ್ತೀವಿ ಅಂತ ಅವರ ಜೊತೆ ಒಳ ಒಪ್ಪಂದ ಮಾಡಿಕೊಳ್ಳುವುದನ್ನ ಸರ್ಕಾರ ಬಿಡಬೇಕು. ಗೃಹ ಸಚಿವ ಪರಮೇಶ್ವರ್ ಇದರಲ್ಲಿ ತಮ್ಮ ರಾಜಕೀಯ ಅನುಭವ ತೋರಿಸಬೇಕು. ನಿಮ್ಮ ಕೈಲಿ ಆಗದೆ ಇದ್ರೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಕೇಂದ್ರಕ್ಕೆ ಬರೀರಿ, ಆಗ ನೋಡಿ 10 ನಿಮಿಷಕ್ಕೆ ಎಲ್ಲವೂ ಹೇಗೆ ಕಂಟ್ರೋಲ್ಗೆ ಬರುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮಾತಾಡೋದು ಕಡಿಮೆ ಮಾಡಿ ಅಂತ ಕಲ್ಪ್ರಿಟ್ಸ್ ನೀವೇನಾದ್ರು ಸರಿಯಾದ ಕ್ರಮ ವಹಿಸದೆ ಹೋದ್ರೆ ಎಲ್ಲ ಒಂದ್ ಕಡೆ ಏನಿವತ್ತು ಬೇರೆಯವ್ರ ಮನೆಗೆ ಬೆಂಕಿಗೆ ಖುಷಿ ಪಡ್ತೀರಿ, ಆ ಬೆಂಕಿ ನಿಮ್ಮ ಮನೆಗೂ ಬೀಳ್ತದೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಸರ್ಕಾರ ಇದ್ದೀರಿ. ಸರ್ಕಾರ ನಿಂತ ನೀರಲ್ಲ, ಹರಿಯೋ ನೀರು. ಯಾವುದೇ ನಾಗರಿಕ ಸರ್ಕಾರ ಇಷ್ಟೆಲ್ಲ ರಾಜಾಸೋಗ ಹೇಳ್ತಾರೆ ಅಂದ್ರೆ ಅಂತವನ್ನ ತಂದು ಈಡ್ಮುಡಿ ಕಟ್ತಕ್ಕಂಥದ್ದು ನಿಮ್ ಕರ್ತವ್ಯ. ಆ ಕೆಲಸ ನೀವು ಮಾಡಬೇಕಾಯ್ತು. ಮುಲಾಜಿಲ್ದಿರ ಅದನ್ನ ಗೃಹ ಇಲಾಖೆ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಅವರ ಅನುಭವವನ್ನ ಇಂಥದ್ರೊಳಗೆ ತೋರಿಸ್ಕೋಬೇಕು. ಯಾವ ರೀತಿ ಏನ್ ಮಾಡಬೇಕು ಅನ್ನೋದನ್ನ ನಿಮ್ ಕೈಲಿ ಆಗದೆ ಹೋದ್ರೆ ಕೇಂದ್ರಕ್ಕೆ ಬರೀರಿ. ಮುಲಾಜಿಲ್ದಿರ ನಮ್ಮ ಕೈಲಿ ಆಯ್ತಾ ಇಲ್ಲ, ನೀವು ದಯವಿಟ್ಟು ಇದನ್ನ ನೀವು ವಹಿಸ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು 10 ನಿಮಿಷಕ್ಕೆ ಯಾವ ರೀತಿ ನಿಲ್ತಾ ಇದೆ ಆಮೇಲೆ ಗೊತ್ತಾಯ್ತದೆ. ರಾಜ್ಯ ಸರ್ಕಾರ ಆರ್ಸಿಬಿ ಪಂದ್ಯ ಗೆದ್ದು ಬೀಗಿದ ಹಿನ್ನೆಲೆ ಸಿಎಸ್ಕೆ ಫ್ಯಾನ್ಸ್ ದಾಂಧಲೆ ನಡೆಸಿದ ಘಟನೆ ಚಿತ್ರದುರ್ಗದಲ್ಲಿ ಬೆಳಕಿಗೆ ಬಂದಿದೆ. ಮೊಳಕಾಲ್ಮೂರು ಪಟ್ಟಣದ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಚೆನ್ನೈ ಸೋತಿದ್ದಕ್ಕೆ ರೊಚ್ಚಿಗೆದ್ದು ಗಲಾಟೆ ಮಾಡಿದ್ದಾರೆ. ತಟ್ಟೆ, ಲೋಟ, ಟ್ರಂಕ್ ಎತ್ತಿ ಎಸೆದು ದಾಂಧಲೆ ಮಾಡಿದ್ದಾರೆ. ಹಾಸ್ಟೆಲ್ನಲ್ಲಿ ವಾರ್ಡನ್ ಇಲ್ಲದ ವೇಳೆಯಲ್ಲಿ ವಿದ್ಯಾರ್ಥಿಗಳ ನಡುವೆ ಕಿತ್ತಾಟ ಆಗಿದೆ. ಟೌನ್ ಹಾಲ್ ಮುಂಭಾಗ ಮಹಿಳೆಯರ ಫೋಟೋ ತೆಗೆಯುತ್ತಿದ್ದ ಕಾಮುಕನಿಗೆ ಸಾರ್ವಜನಿಕರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಮಹಿಳೆಯ ಖಾಸಗಿ ಫೋಟೋ ತೆಗೆಯುತ್ತಿದ್ದಾಗ ಸಾರ್ವಜನಿಕರ ಕೈಗೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾನೆ. ಈ ವೇಳೆ ಮೊಬೈಲ್ ಪರಿಶೀಲಿಸಿದಾಗ ನೂರಾರು ಅಶ್ಲೀಲ ಫೋಟೋಗಳು ಇರುವುದು ಬೆಳಕಿಗೆ ಬಂದಿದ್ದು ಯುವಕನನ್ನ ಎಸ್ಟೇಟ್ ಪಾರ್ಕ್ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಯಾರು ನೋಡಿದ್ದು ಅದನ್ನ? ಪೊಲೀಸರಿಗೆ ಫೋನ್ ಮಾಡಿ. ಯಾರು ನೋಡಿದ್ದು ಅದನ್ನ? ಪೊಲೀಸರಿಗೆ ಫೋನ್ ಮಾಡಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಕೋಡಿಮಠ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಸಂಕ್ರಾಂತಿವರೆಗೆ ಯಾವ ಬದಲಾವಣೆ ಕಾಣ್ತಾ ಇಲ್ಲ. ಇಲ್ಲಿವರೆಗೂ ರಾಜನ ಬದಲಾವಣೆ ಆಗುವ ಯಾವುದೇ ಸಾಧ್ಯತೆ ಇಲ್ಲ. ಸಂಗಮೇಶ್ ನಲಿವನೆ ಆದ್ರೆ ಒಳ ಅಡ್ಡ ಬಂದಿದೆ ಅಂತ ಏನೋ ಮಾತನಾಡಿದ್ದಾರೆ. ಇನ್ನು ಹೊಳೆ ಅಡ್ಡ ಬಂದಿದೆ, ಹೊಳೆಯನ್ನ ಈಜಿದ್ರೆ ಬದಲಾವಣೆ ಆಗಬಹುದು, ಆ ಶಕ್ತಿ ಇದ್ರೆ ಆ ಥರ ಮಾಡಬೇಕು ಅಂತ ಹೇಳಿದ್ದಾರೆ. ಒಳ ಅಡ್ಡ ಬಂದಿದೆ ಬದಲಾವಣೆ ವಿಚಾರದಲ್ಲಿ.
ಸಂಗಮೇಶ ನುಲಿವನೈ ಆದರೆ ಒಳೆ ಅಡ್ಡ ಬಂದಿದೆ. ಒಳೆ ಈಜಿದ್ರೆ ಬದಲಾವಣೆ ಆಗ್ಬೋದು. ಈ ಶಕ್ತಿ ಇದ್ರೆ ಹಿಂದೆ ಹೇಳಿದ್ದೆ ನಾನು, ಹಾಲು ಮತದವ್ರಿಗೆ ಅಧಿಕಾರ ಬಂದ್ರೆ ಬಿಡಿಸಿಕೊಳ್ಳೋದು ಕಷ್ಟ, ಅವರಾಗೆ ಬಿಡಬೇಕು ಅಂತ ಹಿಂದೆಲ್ಲ ಹೇಳಿದ್ದೆ ನಾನು, ಒಬ್ಳೆಲ್ಲ ಎಲ್ಲ ಹೇಳಿದ್ದೆ ನಾನು. ಆದರೆ ಒಳಹಡ್ಡ ಬಂದಿದೆ. ಬದಲಾವಣೆ ವಿಚಾರದಲ್ಲಿ ಸಂಗಮೇಶ ನುಲಿವನೈ ಆದರೆ ಒಳೆ ಅಡ್ಡ ಬಂದಿದೆ. ಒಳೆ ಈಜಿದ್ರೆ ಬದಲಾವಣೆ ಆಗ್ಬೋದು. ಈ ಶಕ್ತಿ ಇದ್ರೆ ಹಿಂದೆ ಹೇಳಿದ್ದೆ ನಾನು, ಹಾಲು ಮತದವ್ರಿಗೆ ಅಧಿಕಾರ ಬಂದ್ರೆ ಬಿಡಿಸಿಕೊಳ್ಳೋದು ಕಷ್ಟ, ಅವರಾಗೆ ಬಿಡಬೇಕು ಅಂತ ಹಿಂದೆಲ್ಲ ಹೇಳಿದ್ದೆ ನಾನು, ಒಬ್ಳೆಲ್ಲ ಎಲ್ಲ ಹೇಳಿದ್ದೆ ನಾನು. ಬಾಗಲಕೋಟೆಯಲ್ಲಿ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭಾರತ ಪಾಕ್ ಯುದ್ದದ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ದೇಶದಲ್ಲಿ ಯುದ್ದದ ಭೀತಿ ಇದೆ, ಅಲ್ಲಗಳೆಯುವ ಹಾಗಿಲ್ಲ. ಮತೀಯ ಮತಾಂಧತೆ ಗೊಂದಲ ಬಹಳ ಹೆಚ್ಚಾಗುತ್ತೆ. ಇನ್ನು ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗುತ್ತದೆ, ಕದನ ಉಂಟಾಗುತ್ತೆ. ಅದು ಯಾರಿಗೂ ಶಾಂತಿ ಕೊಡುವಂತಹ ಪ್ರಸಂಗವಲ್ಲ. ಆದ್ದರಿಂದ ಯುದ್ದದ ಭೀತಿ ಇದೆ ಎಂದಿದ್ದಾರೆ. ಮತ್ತೆ ಯುದ್ದದ ಭೀತಿ ಇದೆ, ಅದರಲ್ಲಿ ಹಲ್ಲುಗಳೆಯೋಂಗಿಲ್ಲ. ಮತೀಯ ಮತಾಂಧತೆ ಗೊಂದಲ ಬಹಳ ಹೆಚ್ಚುತ್ತದೆ. ಇನ್ನೂ ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗ್ತದೆ, ಕಂದಕ ಉಂಟಾಗ್ತದೆ. ಅದು ಯಾರಿಗೂ ಶಾಂತಿ ಕೊಡುವಂತ ಪ್ರಸಂಗ ಅಲ್ಲ ಅದು. ಅದರಿಂದ ಭೀತಿ ಇದೆ ಅದರ ಮೇಲೆ. ಮತ್ತೆ ಮಂಗಳೂರಿನಲ್ಲಿ ಕೇವಲ ಮುಸ್ಲಿಂ ಸಮುದಾಯದ ಜೊತೆ ಮೀಟಿಂಗ್ ಮಾಡಿದ ವಿಚಾರದ ಬಗ್ಗೆಯೂ ಕೂಡ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಮೀಟಿಂಗ್ ಕರೆದಿಲ್ಲ ರೀ, ಅವರಾಗೆ ಬಂದಿದ್ರು. ಐಬಿಗೆ ಬಂದಾಗ ಬೇಡ ಅನ್ನಕ್ಕಾಗತ್ತಾ? ಬೇರೆ ಸಮುದಾಯದವರು ಬರಬೇಕಿತ್ತು. ನಮ್ಮ ಕಾಂಗ್ರೆಸ್ ನಾಯಕ ರಮಾನಾಥ್ ರೈ ಬಂದಿದ್ರು. ರಮಾನಾಥ್ ರೈ ಹಿಂದೂ ಅಲ್ವಾ? ಬೇರೆ ಬೇರೆ ನಾಯಕರು ಬಂದಿದ್ರು, ಮಾತನಾಡದೆ ಸಾಂತ್ವನ ಹೇಳಕ್ಕೆ ಹೋಗಬೇಡಿ ಅಂತ ನಮಗೆ ಯಾರು ಹೇಳಿಲ್ಲ ಅಂತ ಹೇಳಿದ್ದಾರೆ. ಬಂದ್ರು ನಾನೇನ್ ಮಾಡೋದಿದೆ, ಬರಬೇಡಿ ನೀವು ಅಂತ ಹೇಳಕ್ಕಾಗತ್ತೆ. ಇವರು ಬರಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದೆ. ಬಂದಿದ್ರು, ನಮ್ಮ ಪಕ್ಷದವ್ರು ಬಂದಿದ್ರು, ಬೇರೆ ಪಕ್ಷದವ್ರು ಬಂದಿಲ್ಲ. ನಮ್ಮ ಪಕ್ಷದವ್ರು ಬಂದಿದ್ರಲ್ಲ, ರಮಾನಾಥ್ ರೈ ಅವರು ಬಂದಿದ್ರು, ಮತ್ತೆ ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ರು, ಬಂದು ನಾನು ಭೇಟಿ ಮಾಡಿದ್ರು. ಅವರು ಬರ್ಬೋದಾಗಿತ್ತು. ಅವರು ಆಗ ಅವರು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಎಂಬ ಬಿಜೆಪಿ ಆರೋಪ ವಿಚಾರ ಗೃಹ ಸಚಿವ ಬಿಜೆಪಿಗೆ ತಿರುಗೇಟನ್ನು ನೀಡಿದ್ದಾರೆ. ನಿಮ್ಮ ಕಾಲದಲ್ಲೂ ಮರ್ಡರ್ಗಳು ಆಗೇ ಇಲ್ವಾ? ನಿಮ್ಮ ಕಾಲದಲ್ಲಿ ಮರ್ಡರ್ಗಳು ಕೂಡ ಆಗಿದ್ವು, ನಮ್ಮ ಕಾಲದಲ್ಲಿಯೂ ಕೂಡ ಆಗಿದೆ. ಎಲ್ಲದಕ್ಕೂ ಅಂಕಿ ಅಂಶ ಕೊಟ್ಟಿದ್ದೇವೆ, ಎಲ್ಲಾ ರೀತಿಯ ಕ್ರಮಗಳನ್ನ ಈಗ ತೆಗೆದುಕೊಳ್ತೇವೆ. ಮರ್ಡರ್ ಆಗತ್ತೆ ಅಂತ ಹೇಳಿ ಕ್ಲೂ ಸಿಕ್ಕಿದ್ರೆ ಅಲರ್ಟ್ ಮಾಡುವಂತಹ ಕೆಲಸ ಆಗಿದೆ. ಎಲ್ಲಾ ಎಚ್ಚರಿಕೆಗಳನ್ನ ಎಸ್ಪಿಗಳಿಗೆ ಕೊಟ್ಟಿದ್ದೇವೆ ಎಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಹೌದಪ್ಪ ನಿಮ್ಮ ಕಾಲದಲ್ಲೂ ಕೂಡ ಮರ್ಡರ್ಗಳಾಗಿದೆ, ನಮಗಿನ ಹೆಚ್ಚಾಗಿ ನಿಮ್ಮ ಕಾಲದಲ್ಲೇ ಆಗಿದೆ ಅಂತ ಹೇಳಿದ್ದೀನಿ. ನಾನು ಕೂಡ ಅವಾಗಲೂ ಅವರಿಗೆ ಗೊತ್ತಿರಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ಹೌದಪ್ಪ ನಿಮ್ಮ ಕಾಲದಲ್ಲೂ ಕೂಡ ಮರ್ಡರ್ಗಳಾಗಿದೆ, ನಮಗೆ. ಹಿಂದೂ ಮುಖಂಡರಾದ ಶರಣ್ ಪಾಂಪ್ವೆಲ್ ಮತ್ತು ಭರತ್ ಹತ್ಯೆ ಕುರಿತಾದ ಪೋಸ್ಟ್ ವೈರಲ್ ಬೆನ್ನಲ್ಲೇ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೊಂದು ಪೊಲೀಸ್ ಫೇಲ್ಯೂರ್. ಸುಹಾಸ್ ಶೆಟ್ಟಿ ಹತ್ಯೆಗೆ ನೀವೇ ಮಾಹಿತಿ ಕೊಟ್ರಾ? ಯಾಕೆ ಅವನ ರಕ್ಷಣೆಗೆ ಮುಂದಾಗಲಿಲ್ಲ? ನಾಳೆ 9 ಗಂಟೆ ಒಳಗೆ ಹೊಡಿತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ರಕ್ತಪಾತ ಆಗ್ಲಿ ಅಂತ ಸುಮ್ಮನೆ ಇದ್ದೀರಾ? ತೀರಿ ಹೋದ ಸುಹಾಸ್ ಶೆಟ್ಟಿ ಮನೆಗೆ ಹೋಗಿದ್ರಾ? ಎಲ್ಲಾ ಕಡೆಯೂ ವಸೂಲಿ. ಇನ್ಯಾರು ನಿಮ್ ಮಾತು ಕೇಳ್ತಾರೆ? ಬೆದರಿಕೆ ಪೋಸ್ಟ್ ಮಾಡಿದವರು ಯಾರೇ ಇರಲಿ, ಕೂಡಲೇ ಅವರ ಮನೆಗೆ ನುಗ್ಗಿ ಅರೆಸ್ಟ್ ಮಾಡಬೇಕಾಗಿತ್ತು. ಒದೆ ತಿಂದುಕೊಂಡೇ ಬದುಕಿರೋಕೆ ಆಗಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಗೆ ಪೂರ್ವ ಮುಂಗಾರಿನ ಕೃಪೆಯಾಗಿದೆ. ಹೀಗಾಗಿ ಮುಂದಿನ 1 ವಾರ ಮಳೆಯ ಮುನ್ಸೂಚನೆ ಇದ್ದು, ಮೇ 6 ಮತ್ತು ಮೇ 8ರಂದು ಗುಡುಗು ಸಿಡಿಲಿನಿಂದ ಕೂಡಿದಂತಹ ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದೆ. ಮೇ 7, 8ರಂದು ಮಳೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. 2 ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆ ಈ ಮುನ್ಸೂಚನೆಯನ್ನು ಕೊಟ್ಟಿದೆ. ಕಾರು ಮತ್ತು ಅಗ್ನಿಶಾಮಕ ದಳದ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೆರೆ ಹತ್ತಿರ ನಡೆದಿದೆ. ಯಲ್ಲಾಪುರದಿಂದ ಮೈಸೂರಿಗೆ ತೆರಳುತ್ತಾ ಇದ್ದಾಗ ಅಪಘಾತ ಸಂಭವಿಸಿದ್ದು, ಕಾರ್ನಲ್ಲಿದ್ದ 4 ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿವೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಇಸ್ಪಿಟ್ ಅಡ್ಡೆಗಳ ಹಾವಳಿ ಹೆಚ್ಚಾಗಿದೆ. ಇಸ್ಪಿಟ್ ಅಡ್ಡೆಗಳ ಹಾವಳಿಗೆ ಗ್ರಾಮೀಣ ಭಾಗದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಶಿಂಗಾಟಲೂರು ಗ್ರಾಮದಲ್ಲಿ ಇಸ್ಪಿಟ್ ಆಟ ಎಗ್ಗಿಲ್ಲದೆ ನಡೀತಾ ಇದ್ರೂ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ.
ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಸರಣಿ ಅಪಘಾತ ನಡೆದಿದೆ. ಧಾರವಾಡ ತಾಲೂಕಿನ ಇತ್ತಿಗಟ್ಟಿ ಗ್ರಾಮದ ಬಳಿ ಗೋ ಗ್ಯಾಸ್ ಕಂಪನಿಯ ಲಾರಿಗೆ ಮತ್ತೊಂದು ಲಾರಿ ಡಿಕ್ಕಿ ಹೊಡೆದಿದೆ. ಪರಿಣಾಮ ಗ್ಯಾಸ್ ಸಾಗಾಟದ ಲಾರಿ ಪಲ್ಟಿಯಾಗಿದೆ. ಸ್ಥಳಕ್ಕೆ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೆರೆಯಿಂದ ಮಣ್ಣು ಸಾಗಾಣಿಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅನುಮತಿ ನೀಡಿದ್ದನ್ನ ಖಂಡಿಸಿ ಕೊಪ್ಪಳ ಜಿಲ್ಲೆಯ ಕುಣಿಗೇರಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು. ನಮ್ಮ ಸಂಪತ್ತು ಲೂಟಿ ಮಾಡೋದಕ್ಕೆ ಇಲಾಖೆ ಅನುಮತಿ ನೀಡಿದೆ. ಮಣ್ಣು ಸಾಗಾಣಿಕೆ ಅನುಮತಿ ನೀಡಿದ್ರಿಂದಾಗಿ ನಿಯಮ ಉಲ್ಲಂಘಿಸಿ ಅತಿ ಹೆಚ್ಚು ಮಣ್ಣು ಸಾಗಾಣಿಕೆ ಮಾಡಲಾಗ್ತಾ ಇದೆ. ಇದರಿಂದ ಕೆರೆಗೆ ಹಾನಿಯಾಗ್ತಾ ಇದೆ ಅಂತ ಹೇಳಿ ಆರೋಪಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ನಾವು ಯಾರು ಜನಕ್ಕೆ ವಿರೋಧ ವಿಶಾಖಪಟ್ಟಣಂನ ದುವ್ವದ ಬಳಿ ನಡೆದಿದ್ದ ಜಿ ಯೋಗೇಂದ್ರ ಬಾಬು ಮತ್ತು ಟಿ ಲಕ್ಷ್ಮಿ ಹತ್ಯೆ ಕೇಸ್ನ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಒಡಿಶಾದ ಪುರಿ ಮೂಲದವನಾಗಿದ್ದು 58 ವರ್ಷದ ಪ್ರಸನ್ನಕುಮಾರ್ ಮಿಶ್ರಾ ಅಂತ ಗುರುತಿಸಲಾಗಿದೆ. ಒಡಿಶಾದ ಪುರಿಯ ವಿಶ್ವವಿಖ್ಯಾತ ರಥಯಾತ್ರೆಗೆ ಘೋಷಯಾತ್ರೆಯಾಗಿ ರಥಗಳ ನಿರ್ಮಾಣ ಕಾರ್ಯವು ಪ್ರಾರಂಭವಾಗಿದೆ. ಜೂನ್ನಲ್ಲಿ 27ರಂದು ನಡೆಯುವಂತಹ ಜಗನ್ನಾಥನ ಘೋಷಯಾತ್ರೆಗಾಗಿ ಈಗಾಗಲೇ ಸಿದ್ಧತೆ ಮಾಡಲಾಗ್ತಾ ಇದೆ. ಮಧ್ಯಪ್ರದೇಶದ ಗ್ವಾಲಿಯರ್ಗೆ ಬಾಲಿವುಡ್ ನಟ ಸೋನು ಸೂದ್ ಭೇಟಿ ನೀಡಿದ್ದಾರೆ. ಗ್ವಾಲಿಯರ್ನ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ನೆಚ್ಚಿನ ನಟನನ್ನು ನೋಡುವುದಕ್ಕೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಉತ್ತರಾಖಂಡದ ಚಾರ್ಧಾಮ್ ಯಾತ್ರೆ ಆರಂಭಗೊಂಡಿದ್ದು ಈಗಾಗಲೇ ಪ್ರವಾಸಿಗರು ಪುಣ್ಯಕ್ಷೇತ್ರಗಳತ್ತ ಮುಖ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಬದ್ರಿನಾಥನ ದೇವಾಲಯದ ದ್ವಾರವೂ ತೆರೆದಿದ್ದು ಲಕ್ಷಾಂತರ ಭಕ್ತರು ದಂಡು ದೇವಸ್ಥಾನಕ್ಕೆ ಹರಿದು ಬರ್ತಾ ಇದ್ದಾರೆ. आज का दिन बहुत महत्वपूर्ण है क्योंकि लोग 6 माह से प्रतीक्षा करते हैं भगवान के दर्शन के लिए. भगवान की पूजा का जो अधिकार मानवों को होता है 6 माह के बाद ही होता है. वैशाखे मासिते देवा गच्छन्तु निज मंदिरम कार्तिके समागत्या पुनरच्चाम चरन्ति. ಇನ್ನು ಬದ್ರಿನಾಥ್ ದೇವಾಲಯ ಮುಂದಿನ 6 ತಿಂಗಳ ಕಾಲ ತೆರೆಯಲಿರುವುದು ಅಂತ ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಹೇಳಿದ್ದಾರೆ. ಬದ್ರಿನಾಥನ ಸನ್ನಿಧಿಗೆ ಬರಲಾಗದವರು ಮನಸ್ಸಿನಿಂದಲೇ ಪ್ರಾರ್ಥನೆ ಸಲ್ಲಿಸಿ ಎಂದಿದ್ದಾರೆ. ತಮಿಳುನಾಡಿನ ತಿರುವನ್ವೆಲಿ ಪಾವನಸ ಸ್ವಾಮಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ನಡೆದಿದೆ. ಸಾವಿರಾರು ಭಕ್ತಾದಿಗಳು ಕುಂಭಾಭಿಷೇಕದಲ್ಲಿ ಭಾಗವಹಿಸಿದ್ರು. ಕುಂಭಾಭಿಷೇಕದ ದೃಶ್ಯವನ್ನ ಡ್ರೋನ್ ಕ್ಯಾಮೆರಾದ ಮುಖಾಂತರವಾಗಿ ಸೆರೆ ಹಿಡಿಯಲಾಗಿದೆ. ಭಾರತದ ಕೊನೆಯ ಗಡಿ ಭಾಗವಾದ ಜೈಸಲ್ಮೇರ್ನಲ್ಲಿರುವ ಹಳ್ಳಿಗಾಡಿನ ಜನರು ಪಾಕ್ ಜೊತೆಗೆ ಯುದ್ದಕ್ಕೂ ಮುನ್ನವೇ ರಕ್ಷಣೆಗಾಗಿ ಸಿದ್ದತೆ ಮಾಡಿಕೊಂಡಿದ್ದಾರೆ. ಗುಡಿಸಲಿನಲ್ಲಿ ಹೆಚ್ಚಾಗಿ ವಾಸಿಸುವ ಇವರು ಸಿಡಿಗುಂಡು ಮತ್ತು ಬುಲೆಟ್ಗಳಿಂದ ರಕ್ಷಣೆಗಾಗಿ ಕಲ್ಲು ಸಿಮೆಂಟ್ ಮಿಶ್ರಿತ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಮಿಸ್ ಬ್ರೆಜಿಲ್ನ ಖ್ಯಾತಿಯ ಜೆಸಿಕಾ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ವಿದೇಶದಿಂದ ಆಗಮಿಸಿದಂತಹ ವಿಶ್ವಸುಂದರಿಗೆ ಶಂಷಾದಾಬಾದ್ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಲಾಗಿದೆ.
ಪಾಕಿಸ್ತಾನಕ್ಕೆ ಮೋದಿ ಅವರ ಮೀಟಿಂಗ್ಗಳೇನು ನಡೀತಾ ಇದೆ ಭಾರತದಲ್ಲಿ ಅವುಗಳು ನಡುಕ ಹುಟ್ಟಿಸಿದೆ. ಪ್ರಧಾನಿ ನಿವಾಸದಲ್ಲಿ ಏರ್ ಚೀಫ್ ಮಾರ್ಷಲ್ ಜೊತೆ ಮೋದಿ ಮಹತ್ವದ ಸಭೆ ನಡೆಸಿದ್ರು. ಸತತ 35 ನಿಮಿಷ ಎಪಿ ಸಿಂಗ್ ಅವರ ಜೊತೆ ಮೋದಿ ಚರ್ಚೆ ನಡೆಸಿದ್ದಾರೆ. ನಿನ್ನೆ ನೌಕಾಪಡೆಯ ಮುಖ್ಯಸ್ಥರ ಜೊತೆ ಮೋದಿ ಸಭೆ ನಡೆಸಿದ್ರು. ಇವತ್ತು ಅಮರ್ಪ್ರೀತ್ ಸಿಂಗ್ ಜೊತೆ ನಮೋ ಚರ್ಚೆ ನಡೆಸಿದ್ದಾರೆ. ಉಗ್ರರ ವಿರುದ್ಧ ಭಾರತೀಯ ಸೇನೆ ಸಮರಕ್ಕೆ ಸಜ್ಜಾಗಿದೆ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವುದಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಯೋಧರ ಸಮರಾಭ್ಯಾಸ ನಡೀತಾ ಇದೆ. ಉಗ್ರರ ಹೆಡೆಮುರಿ ಕಟ್ಟುವುದಕ್ಕೆ ವಿಶೇಷ ಪಡೆ ಎಂಟ್ರಿಯಾಗಿದ್ದು ಎಲ್ಒಸಿ ಬಳಿ ಕೆಚ್ಚದೆ ಸೈನಿಕರು ಸಮರಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ.